ಶಿಷ್ಯರು ಗುರುಗಳಿಗೆ ಕೇಳ್ತಾರೆ, ಗುರುಗಳೇ ನಾವು ಏನು ಸಂಪಾದಿಸ್ಬೇಕು ಜೀವನದಲ್ಲಿ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಅಬಂಡೆನ್ಸ್ ಆಫ್ ನಾಲೆಡ್ಜ್, ಜ್ಞಾನವನ್ನು ಸಂಪಾದಿಸ್ಬೇಕು, ಅಬಂಡೆನ್ಸ್ ಆಫ್ ಫೀಲಿಂಗ್ಸ್, ಅಬಂಡೆನ್ಸ್ ಆಫ್ ವೆಲ್ತ್ ಅಂತಾರೆ ಅವರು, ಕಾಪಟ್ಟೆ ವೆಲ್ತ್ ಇರಬೇಕು ಅಂತ. ಅವಾಗ ಶಿಷ್ಯರು ಕೇಳ್ತಾರೆ, ಗುರುಗಳೇ ಆ ಜ್ಞಾನ ಓಕೆ, ಫೀಲಿಂಗ್ಸ್ ಭಾವನೆಗಳೂ ಓಕೆ, ನಾವು ವೆಲ್ತ್ ಅದಕ್ಕೆ ಸಂಪಾದಿಸ್ಬೇಕು. ಆವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ, ಮನಿ ಈಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್, ದೇವರ ಒಂದು ಯಂತ್ರ ಅದು, ಏನು ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ಅದು ಲಿಮಿಟೆಡ್ ಇದೆ, ಇಷ್ಟಿದೆ, ಹೌದಾ? ಇದನ್ನ ಈಗ ನೀನು ಒಳ್ಳೆ ವ್ಯಕ್ತಿ, ಪರಮ್ ಸರ್ ಒಳ್ಳೆ ವ್ಯಕ್ತಿ, ನಿಮ್ಮ ಹತ್ರ ಬಂದರೆ ಆ ದುಡ್ಡು ನೀವು ಸಂಪಾದಿಸಿದ್ರೆ ಅದು ಒಳ್ಳೇದಕ್ಕೆ ಖರ್ಚಾಗುತ್ತೆ. ನೀವು ಸಂಪಾದಿಸಿಲ್ಲ ಅಂದರೆ ಅದಕ್ಕೆ ಗೊತ್ತಿಲ್ಲ, ಯಾರೋ ದುಷ್ಟಶಕ್ತಿಗಳಿಂದ ಸಂಪಾದಿಸಿದ್ರಂದ್ರೆ, ಯಾರು ಟೆರರಿಸ್ಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಸರ್, ಅವ್ರು ಸಂಪಾದಿಸಿದ್ರೆ ಅಂತ ತಿಳ್ಕೊಳ್ಳಿ, ತೊಗೊಂಡ್ರೆ ಅವ್ರು ಕೆಟ್ಟದ ಕೆಲಸ ಖರ್ಚು ಮಾಡ್ತಾರೆ, ಅವಾಗ ಸಮಾಜ ಕೆಟ್ಟು ಹೋಗುತ್ತೆ, ಅದಕ್ಕೆ ನೀನು ಹೊಣೆಗಾರ ಅಂತಾರೆ. ಸೊ ದುಡ್ಡನ್ನ ನೀನು ಆಕ್ಚುಲಿ ದುಡಿತಾ ಇದೆಯಾ, ಇನ್ನೊಬ್ಬ ದುಡಿತಾವನೆ? ಮತ್ತೆ ನೀವು ದುಡ್ದಿಲ್ಲ ಅನ್ನೋದಕ್ಕೆ ಅದು ಬೇರೆ ಕಡೆ ಹೋಗ್ತಾ ಇದೆ, ಹೌದಾ ಸರ್? ಅವ್ನು ಕೆಟ್ಟದ್ದು ಖರ್ಚು ಮಾಡ್ತಾ ಇದ್ದಾನೆ, ಸಮಾಜ ಕೆಡ್ತಾ ಇದೆ, ಮತ್ತೆ ನೀನು ಹೊಣೆಗಾರ, ಯಾಕಂದ್ರೆ ನಿನ್ನಲ್ಲಿ ಪೊಟೆನ್ಷಿಯಲ್ ಇತ್ತು ಆದ್ರೂ ನೀವು ಮಾಡಲಿಲ್ಲ, ಅದನ್ನ ಬಳಸ್ಕೊಂಡು ದುಡಿತಾ ಇಲ್ಲ ನೀನು. ದುಡಿತಾರೆ.